ಕಾಶಿಯ ಪುರಾತನ ಬೀದಿಗಳಲ್ಲಿ ಸಾಯಂಕಾಲದ ಹೊತ್ತಿಗೆ ಗಾಜಿನ ದೀಪಗಳು ಹೊಳೆಯುತ್ತವೆ. ಜನರು ಗಂಗೆಯ ತಟದಲ್ಲಿ ಹೂಗಳನ್ನು ಹರಿದು ದೇವರ ಕೃಪೆ ಕೋರುತ್ತಿದ್ದಾರೆ. ಅದೇ ವೇಳೆ ದಟ್ಟ ಜಟಾಧಾರಿಯೊಬ್ಬನು ನಿಧಾನವಾಗಿ ನಡೆಯುತ್ತಾನೆ. ಆತನ ಹೆಸರು ಜಟಾಧರ ಸಾಧು. ಅವನು ತಪಸ್ಸಿನಲ್ಲಿ ಪ್ರಸಿದ್ಧನಾದವನಾದರೂ ಅವನ ಮನಸ್ಸು ಮಾತ್ರ ಯಾವತ್ತೂ ತಣ್ಣಗಾಗಿಲ್ಲ. ನಾನು ವೈರಾಗ್ಯವಂತನೋ ಅಥವಾ ಕೇವಲ ವೈರಾಗ್ಯದ ಮುಖವಾಡ ಧರಿಸಿದ್ದೇನೆ? ಅವನು 9 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದನು. ಗಂಗೆಯ ತೀರದಲ್ಲಿ ಕುಳಿತುಕೊಂಡು ಭಿಕ್ಷೆಯಿಂದ ಹೊಟ್ಟೆ ತುಂಬಿಸಿಕೊಂಡು ಮೋಕ್ಷದ ಮಾರ್ಗವನ್ನು ಹುಡುಕುತ್ತಿದ್ದನು. ಆದರೆ ಏನೋ ಒಂದು ಖಾಲಿತನ ಅವನನ್ನು ಕಾಡುತ್ತಿತ್ತು. ನಿಜವಾದ ಶಾಂತಿ ನನಗೆ ದೊರಕಿದೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ಅವನು ನಿರ್ಧಾರ ಕೈಗೊಂಡನು. ನಾನು ಯಾವ ಮಟ್ಟಿಗೆ ವೈರಾಗ್ಯ ಹೊಂದಿದ್ದೇನೆ? ಅವನು ಕಾಶಿಯ ಪ್ರಸಿದ್ಧ ಚಂದ್ರಮತಿ ವೇಶ್ಯಾಲಯದ ಕಡೆಗೆ ಹೆಜ್ಜೆ ಹಾಕಿದ. ಚಂದ್ರಮತಿ ವೇಶ್ಯಾಲಯವು ಕಾಶಿಯ ಅತಿ ಐಷಾರಾಮವಾದ ಸ್ಥಳಗಳಲ್ಲಿ ಒಂದಾಗಿತ್ತು. ಅಲ್ಲಿ ರಾಜರು, ಸೋಮಾರಿಗಳು ಹಾಗೂ ವಿದ್ವಾಂಸರು ತಮ್ಮ ಮನರಂಜನೆಗಾಗಿ ಬರುತ್ತಿದ್ದರು. ಆದರೆ ಇಂದು ಒಂದು ವಿಚಿತ್ರ ವ್ಯಕ್ತಿ ಆ ಅಂಗಳದಲ್ಲಿ ಪಾದಾರ್ಪಣೆ ಮಾಡಿದ್ದನು. ಸಾಧು ಜಟಾಧರ. ಅವನು ಒಳಗೆ ಕಾಲಿಟ್ಟ ಕ್ಷಣ ಅಲ್ಲಿ 100 ತೆಂಗಿನ ಮರದ ಸುಗಂಧದಾಟದ ಮಧ್ಯೆ 100 ಗಂಧದೀಪಗಳ ಬೆಳಕಿನಲ್ಲಿ ಅವಳನ್ನು ನೋಡಿದನು. ಚಂದ್ರಮತಿ ಕೇವಲ ಆಕರ್ಷಕ ಸುಂದರಿ ಅಲ್ಲ, ಅವಳು ಮಾನವರ ಮನಸ್ಸನ್ನು ಓದುತ್ತಿದ್ದ ಕತ್ತಲೆಯ ರಾಣಿ. ಅವಳ ದೃಷ್ಟಿ ಸಾಧುವಿನ ಮೇಲೆ ನಿಂತಿತು. ಇವನು ಇಲ್ಲಿ ಏಕೆ? ಆಕೆ ಯೋಚಿಸಿದಳು. ಸಾಧು ನಗುತ್ತಾ ಅವಳ ಎದುರು ಕುಳಿತ. ನಿನ್ನ ದಾಹ ತೀರಿಸಲು ಬಂದಿದ್ದೇನೆ ಎನಿಸಿಕೊಂಡು ಸಾಧು ನಕ್ಕು ಹೇಳಿದ. ನಾನು ನಿಜವಾದ ವೈರಾಗ್ಯವಂತನೋ ಎಂಬುದನ್ನು ಪರೀಕ್ಷಿಸಲು ಬಂದಿದ್ದೇನೆ. ಚಂದ್ರಮತಿ ಕಿವಿ ಕೊಟ್ಟು ಕೇಳಿದಳು. ವೈರಾಗ್ಯವಂತ? ವೈರಾಗ್ಯವೇ ಇರುವವನಿಗೆ ಪರೀಕ್ಷೆ ಏಕೆ? ಸಾಧು ಒಂದು ಕ್ಷಣ ಮೌನವಾಗಿದ್ದ. ಸರಿ, ನಾನು ಈ ಪಾಠವನ್ನು ಕಲಿಯಲೇಬೇಕು. ಆಕೆಯ ಕಣ್ಣುಗಳು ತಲೆ ತಗ್ಗಿದುವು. ನೀನು ನನಗೆ ಸತ್ಯ ಹೇಳುತ್ತಿದ್ದೀಯಾ? ಈ ಪ್ರಶ್ನೆಗೆ ಉತ್ತರವೇ ಸಾಧುವಿನ ವೈರಾಗ್ಯದ ಪರೀಕ್ಷೆ ಆಗಬೇಕಿತ್ತು. ಚಂದ್ರಮತಿ ನಿಧಾನವಾಗಿ ನಗುತ್ತಾ ಒಂದು ದೀಪದ ತೇಲುವ ಜ್ಯೋತಿಯನ್ನು ನೋಡಿದಳು. ನಿನಗೆ ವೈರಾಗ್ಯವಿದೆಯೋ ಇಲ್ಲವೋ ಅದನ್ನು ನಾನು ಪರೀಕ್ಷಿಸೋಣವೇ? ಸಾಧು ಅವಳ ಮಾತಿಗೆ ಚಕಿತನಾದನು. ನೀನೇ ಹೇಳು, ಪರೀಕ್ಷೆಯು ಹೇಗಿರಬೇಕು? ಅದೇನೂ ಇಲ್ಲ, ಒಂದು ಸಣ್ಣ ಪಾನಕವನ್ನು ಸೇವಿಸಬೇಕು. ಸಾಧು ಕ್ಷಣ ಮಾತ್ರ ಯೋಚಿಸಿದನು. ಆದರೆ ಅವನು ಒಪ್ಪಿಕೊಂಡನು. ಅವನು ಪಾನಕವನ್ನು ತುಟಿಗೆ ಹಚ್ಚಿದನು. ಪಾನಕದ ರುಚಿ ಅವನಿಗೆ ಅಪರೂಪವಾಗಿ ತೋರಿತು. ಇದು ಅಮೃತವೋ? ಅವನು ಮನಸ್ಸಿನಲ್ಲಿ ಆಲೋಚಿಸಿದನು. ಚಂದ್ರಮತಿ ನಿಧಾನವಾಗಿ ನಕ್ಕಳು. ನೀನು ಸಂತೋಷಗೊಂಡಂತೆ? ಸಾಧು ಮೌನವಾಗಿದ್ದನು. ಅವನನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದಂತೆ ಚಂದ್ರಮತಿ ಮತ್ತೊಮ್ಮೆ ನಕ್ಕಳು. ಇದು ಮೊದಲ ಪಾಠ, ವಾಸನೆಯ ಬಲ. ಸಾಧು ತನ್ನ ಕೈಯಲ್ಲಿ ಪಾನಕದ ಪಾತ್ರೆಯನ್ನು ಹಿಡಿದು ನೋಡಿದನು. ನಾನು ವೈರಾಗ್ಯವಂತನು? ಸಾಧು ತನ್ನೊಳಗೆ ಏನೋ ಭಿನ್ನ ಅನುಭವಿಸುತ್ತಿದ್ದನು. ಅವನು ಇನ್ನಷ್ಟು ಪಾನಕವನ್ನು ಸೇವಿಸಲು ಉತ್ಸುಕನಾದನು. ಆದರೆ ತಕ್ಷಣವೇ ತನ್ನನ್ನು ತಾನು ನಿಯಂತ್ರಿಸಿದನು. ಚಂದ್ರಮತಿ ನಿಧಾನವಾಗಿ ಆತನ ಬಳಿಗೆ ನಡೆದು ಬಂದಳು. ನೀನು ಇನ್ನೂ ಪಾನಕವನ್ನು ಸೇವಿಸಲು ಹಿಂಜರಿಯುತ್ತಿರುವೆ? ಸಾಧು ಆಕೆಯ ದೃಷ್ಟಿಯೊಳಗೆ ಮುಳುಗಿದನು. ಆ ಕ್ಷಣ ಅವನಿಗೆ ತನ್ನ ಮನಸ್ಸಿನ ಶುದ್ಧತೆ ಪ್ರಶ್ನಾರ್ಹವೆಂದು ತೋರಿತು. ನಾನು ವೈರಾಗ್ಯವಂತನೋ ಅಥವಾ ಕೇವಲ ವೈರಾಗ್ಯದ ನಾಟಕವನ್ನಾಡುತ್ತಿದ್ದೇನೆ? ಚಂದ್ರಮತಿ ಹತ್ತಿರ ಬಂದು ತನ್ನ ಬೆರಳನ್ನು ಆತನ ದೀರ್ಘ ಜಟಾಧಾರದಲ್ಲಿ ಹರಿಬಿಟ್ಟಳು. ಸಾಧು ಕ್ಷಣಕಾಲ ಬೆಚ್ಚಿಬಿದ್ದನು. ನೀನು ಎಲ್ಲವನ್ನೂ ತ್ಯಜಿಸಿರುವೆ ಎಂದು ಹೇಳಿಕೊಳ್ಳುವೆ, ಆದರೆ ನಿನ್ನ ಮನಸ್ಸು ಇನ್ನೂ ಮನುಷ್ಯನದ್ದೇ. ಸಾಧು ತಕ್ಷಣ ಎದ್ದು ನಿಂತನು. ನಾನು ಇಲ್ಲಿ ಏಕೆ ಬಂದೆ? ಚಂದ್ರಮತಿ ಮೌನವಾಗಿ ನಕ್ಕಳು. ನೀನು ಇಲ್ಲಿಗೆ ಬಂದದ್ದೇ ನಿನ್ನ ವೈರಾಗ್ಯದ ಅಸಲಿ ಮೌಲ್ಯವನ್ನು ಅರಿಯಲು. ಸಾಧುವಿನ ಹೃದಯದಲ್ಲಿ ಪ್ರಚಂಡ ಕೊಳಲಿನ ಘೋಷಣೆ ಮೊಳಗಿತು. ಸಾಧು ಜಟಾಧರನ ಮನಸ್ಸಿನಲ್ಲಿ ಭಾರೀ ಗದ್ದಲ ಉಂಟಾಯಿತು. ಅವನು ಹಠಾತ್ ಎದ್ದು ಆ ಅಂಗಳದಿಂದ ಹೊರಹೋಗಲು ಮುಂದಾದನು. ಆದರೆ ಆಕೆಯ ಮೃದು ನಗುವು ಅವನ ಹೆಜ್ಜೆಗಳನ್ನು ಸ್ಥಗಿತಗೊಳಿಸಿತು. ನೀನು ನನ್ನ ಬಳಿ ಬಂದೆಯಾದರೂ ನಿನ್ನ ಮನಸ್ಸು ಇನ್ನೂ ಇಲ್ಲೇ ಇದೆ. ಸಾಧು ನಿಷ್ಕಳಂಕನಂತೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದನು. ನಾನು ಮನುಷ್ಯನಾದ ಕಾರಣ ನಾನು ಇಲ್ಲಿ ಬಂದೆ, ಆದರೆ ನನ್ನ ಮನಸ್ಸು ಶುದ್ಧ. ಚಂದ್ರಮತಿ ನಿಧಾನವಾಗಿ ಹಿಂಜರಿದು ಕುಳಿತಳು. ಆಕೆಯ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯಿಂದ ತುಂಬಿದ್ದವು. ನೀನು ನಿನ್ನ ವೈರಾಗ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರೆ ಇದನ್ನು ಪರೀಕ್ಷಿಸು. ಸಾಧು ಒಮ್ಮೆ ಗಂಭೀರವಾಗಿ ಆಕೆಯನ್ನು ನೋಡಿಯೂ ತಲೆ ತಗ್ಗಿಸಿದನು. ನಾನು ಇಲ್ಲಿಗೆ ಬಂದದ್ದೇ ನಿಜವಾದ ಶಾಂತಿಯ ಹುಡುಕಾಟಕ್ಕೆ. ಚಂದ್ರಮತಿ ಒಂದು ಗಾದೆಯನ್ನು ಹಂಚಿಕೊಂಡಳು. ಒಂದು ಕಾಲದಲ್ಲಿ ಒಬ್ಬ ರಾಜನು ವೈರಾಗ್ಯದಿಂದ ತಪಸ್ಸಿಗೆ ಹೊರಟ. ಆದರೆ ಅವನಿಗೆ ವೈರಾಗ್ಯವಿಲ್ಲ ಎಂಬುದು ಅವನು ತೀರ ನಿಧಾನವಾಗಿ ಅರಿತು. ಅವನಿಗೆ ಗೊತ್ತಾಯಿತು, ವೈರಾಗ್ಯವು ಕೇವಲ ದೇಹವನ್ನು ತ್ಯಜಿಸುವುದು ಅಲ್ಲ, ಮನಸ್ಸಿನ ಬಂಧನವನ್ನು ಮುರಿಯುವುದು. ಸಾಧು ಆ ಮಾತುಗಳನ್ನು ಆಳವಾಗಿ ಅರ್ಥೈಸಲು ಪ್ರಾರಂಭಿಸಿದನು. ನಾನು ನಿಜವಾಗಿಯೂ ವೈರಾಗ್ಯವನ್ನು ಸಂಪಾದಿಸಿದ್ದೇನೆ. ಆ ಕ್ಷಣ ಆತನ ಮನಸ್ಸು ಶುದ್ಧವಾಗಿತ್ತು ಅಥವಾ ಇನ್ನೂ ಮೋಹಕ್ಕೆ ಒಳಗಾಗಿದ್ದಿತ್ತೆಂಬುದು ಅವನಿಗೆ ಗೊತ್ತಿರಲಿಲ್ಲ.
ಆದರೆ ಈ ಮಧ್ಯೆ ಚಂದ್ರಮತಿ ಎದ್ದು ನಿಂತಳು. ನೀನು ಇಲ್ಲಿಂದ ಹೋದರೂ ನಿನ್ನ ಮನಸ್ಸು ನಾನೇನು ಹೇಳಿದ್ದೇನೆ ಎಂಬುದನ್ನು ಮರೆಯಲಾರದು. ಸಾಧು ತಕ್ಷಣ ಹೊರಗೆ ಹೋಗಲು ನಿರ್ಧಾರ ಮಾಡಿದನು. ಆದರೆ ಆ ವೇಶ್ಯಾಲಯದ ಅಂಗಳದಿಂದ ಹೊರಬಂದ ಕೂಡಲೇ ಅವನ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತು. ಸಾಧು ಜಟಾಧರನ ಮನಸ್ಸು ಶಾಂತವಾಗಲಿಲ್ಲ. ಅವನು ಹೆಜ್ಜೆ ಹಾಕಿದಂತೆ ಅವನೊಳಗಿನ ಯುದ್ಧ ತೀವ್ರವಾಗತೊಡಗಿತು. ನಾನು ನಿಜವಾದ ವೈರಾಗ್ಯವಂತನ ಅಥವಾ ನನ್ನ ತಪಸ್ಸು ಕೇವಲ ತೋರಾಟವಷ್ಟೇ? ಅವನು ಗಂಗೆಯ ತಟದ ಬಳಿಗೆ ತಲುಪಿದ. ತಣ್ಣನೆಯ ಗಾಳಿ ಅವನ ಮುಖಕ್ಕೆ ತಟ್ಟಿತು. ಈ ನದಿ ಶುದ್ಧ. ಯಾವ ಪಾಪ ಬಂದರೂ ಇದು ಅದನ್ನು ತೊಳೆದು ಹಾಕುತ್ತದೆ. ಸಾಧು ನೀರಿಗೆ ತಲೆಬಾಗಿದ. ಅವನ ಮಿಂಚಿನಂತೆ ಚುರುಕಾದ ಕಣ್ಣುಗಳು ಮತ್ತೆ ಚಂದ್ರಮತಿಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತವೆ. ನೀನು ಇಲ್ಲಿಂದ ಹೋದರೂ ನಿನ್ನ ಮನಸ್ಸು ನಾನೇನು ಹೇಳಿದ್ದೇನೆ ಎಂಬುದನ್ನು ಮರೆಯಲಾರದು. ನಾನು ಅವಳ ಮಾತುಗಳನ್ನು ಬಿಡಬೇಕು ಎಂದು ಸಾಧು ಕೈಮುಕ್ಕಿ ಹಿಡಿದ. ಆದರೆ ಚಂದ್ರಮತಿಯ ನಗೆ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತವಾಗಿತ್ತು. ನಾನು ನಿಜವಾಗಿಯೂ ವೈರಾಗ್ಯ ಹೊಂದಿದ್ದರೆ ಏಕೆ ಆಕೆಯ ಮಾತುಗಳು ನನ್ನನ್ನು ಹಿಂಬಾಲಿಸುತ್ತಿವೆ? ಅವನು ಕಣ್ಣು ಮುಚ್ಚಿದ. ಆಳವಾದ ಉಸಿರೆಳೆದ. ಗಂಗೆಯ ತಣ್ಣನೆಯ ತೇಲುವ ಗಾಳಿಯು ಅವನ ದೇಹವನ್ನು ತಣಿಸಿತು. ನಾನು ಯಾರು? ನಾನು ಯಾವ ದಾರಿಯ ಮೇಲೆ ನಡೆಯಬೇಕು? ಗಂಗೆಯ ನದಿಯಲ್ಲಿ ಪುಟ್ಟ ತೇಲುವ ದೀಪವನ್ನು ಅವನು ನೋಡಿ. ನಾವು ಎಲ್ಲರೂ ಈ ದೀಪದಂತೆ, ಹಗಲು ರಾತ್ರಿ ನಡುವೆ ತೇಲುತ್ತಿರುವವುಗಳು. ಆ ಕ್ಷಣ ಸಾಧುವಿಗೆ ಒಂದು ಸತ್ಯ ತೋರಿತು. ವೈರಾಗ್ಯವೆಂದರೆ ಹೃದಯದಲ್ಲಿರುವ ಒತ್ತಡವನ್ನು ಬಿಟ್ಟು ಬಿಡುವುದು. ಅವನು ಕಣ್ಣನ್ನು ತೆರೆದ. ಹೊಸ ಜಗತ್ತನ್ನು ನೋಡುವಂತೆ ಅನಿಸುತ್ತಿತ್ತು. ನನಗೆ ಈಗ ಅರ್ಥವಾಯಿತು. ವೈರಾಗ್ಯ ಎಂದರೆ ಪರಿತ್ಯಾಗವಲ್ಲ, ಆಂತರಿಕ ಶಾಂತಿ. ಅವನ ಮನಸ್ಸಿನಲ್ಲಿ ಚಂದ್ರಮತಿಯ ನಗೆ ಮತ್ತೆ ಮೂಡಿತು. ಆದರೆ ಈ ಬಾರಿ ಅದು ಸಂಕೋಚವಿಲ್ಲದ ನಗೆಯಾಗಿದೆ. ಸಾಧು ಮತ್ತೆ ಹಿಂದುಳಿದನು. ಆದರೆ ಈಗ ಅವನ ದಾರಿ ನಿಶ್ಚಿತವಾಗಿತ್ತು. ಅವನೊಳಗಿನ ಯುದ್ಧ ಮುಕ್ತಾಯಗೊಂಡಿತ್ತು. ಈಗ ಅವನು ನಿಜವಾದ ವೈರಾಗ್ಯವಂತನಾಗಿದ್ದನು.